ಶಿವ ಚಿದಂಬರ. ನಿಮ್ಮ ಸಕಲ ಗುರು ಪರಂಪರೆಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಇವತ್ತಿನ ದಿನ ಗುರು ಪೂರ್ಣಿಮಾ ಮತ್ತು ವ್ಯಾಸ ಪೂರ್ಣಿಮಾ ಅಂತ ಹೇಳ್ತಾರೆ. ಇವತ್ತಿನ ದಿನ ಇಂಥ ಒಂದು ವಿಶೇಷ ದಿನ ಅಂತ ಕೇಳಿದ್ರೆ, ಈ ಮುಹೂರ್ತ ಎಂತ ಅದ್ಭುತ ಇರ್ತದ ಅಂತ ಕೇಳಿದ್ರೆ, ಪರಾಶರ ಮುನಿಗಳು ತಪಸ್ಸು ಮಾಡ್ಕೋತ ಕೂತಿದ್ರು. ಎದಕ್ಕೆ ತಪಸ್ಸು ಮಾಡ್ಲಿಕ್ಕತ್ತಿದ್ರು ಅಂತ ಕೇಳಿದ್ರೆ, ಅವರು ಗೃಹಸ್ಥಾಶ್ರಮಗಳಿದ್ರು. ಅವ್ರಿಗೊಂದು ಇಚ್ಛಾ ಇತ್ತು. ಏನಪ್ಪಾ ಅಂತ ಕೇಳಿದ್ರೆ, ಜಗತ್ತಿನ ಜನಕ್ಕೆ ಏನಾದ್ರೂ ಮಾರ್ಗದರ್ಶನ ಕೊಡುವಂತ ಒಬ್ಬ ಮಗ ಬೇಕು ಅನ್ನುವಂತ ಒಂದು ಸಂಕಲ್ಪ ಇತ್ತು. ಒಂದೇ ಒಂದು ಸಂಕಲ್ಪ ಇತ್ತು. ಏನಂದ್ರ, ನನ್ನ ಮಗ ಹಿಂಗಿರ್ಬೇಕಲ್ಲ, ಜಗತ್ತೆಲ್ಲ ಅವನ್ನ ಕೊಂಡಾಡ್ತಿರ್ಬೇಕು, ಇಡೀ ಜಗತ್ ಅಂತ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು ತಪಸ್ಸು ಮಾಡ್ಲಿಕ್ಕತ್ತಿದ್ರು. ತಪಸ್ಸು ಮಾಡ್ತಾ ಸಮಯ ಗೊತ್ತಾಗ್ಲಿಲ್ಲ. ಎಷ್ಟೋ ದಿನದ ಕಣ್ಣು ಬಿಟ್ರ ಆದ ಮುಂದೆ ಸ್ವಲ್ಪ ದಿನ ಉಳಿದಿತ್ತು. ಯಾವುದು ಈ ಗೌರಿ ಪೂರ್ಣಿಮಾ ಅನ್ನುವಂಥದ್ದು ಸ್ವಲ್ಪ ದಿನ, ಅದೊಂದು ಮುಹೂರ್ತ ಬಹಳ ಅಗದಿ ಹತ್ರದಾಗ ಉಳಿದಿತ್ತು. ಅವಾಗ ಕಣ್ಣು ಬಿಟ್ಟು ನೋಡಿದಾಗ ಅಲ್ಲಲ್ಲ ಟೈಮ್ ಇಲ್ಲಲ್ಲ ಅಂತಂದ್ರೆ ಮಳೆ ಹತ್ತದ. ಕಡಿಕ ಒಬ್ಬಾಕಿ ಸತ್ಯವತಿ ದೇವಿ ಅನ್ನುವಂಥ ಒಬ್ಬಾಕಿ ಅಂಬಿಗಾರ ಹೆಣ್ಮಗಳು, ಆಕಿಗೆ ದುರ್ಗಂಧಿನಿ ಅಂತ ಅಂತಿದ್ರು. ಆಕಿ ಕರ್ಮ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ, ಆಕಿದ್ರು 3 ಯೋಜನ ಅಂದ್ರೆ 9 ಕಿಲೋಮೀಟರ್ ಕೆಟ್ಟ ವಾಸನೆ ಬರ್ತಿತ್ತು. ದುರ್ಗಂಧಿನಿ ಅನ್ನೋ ಹೆಸರಿತ್ತು. ಅವಾಗ ಹೌದಲ್ಲ, ಪರಾಶರ ಮುನಿಗಳು ಕಡಿಗೆ ಪರಾಶರ ಮುನಿಗಳು ಏನ್ ಮಾಡಿದ್ರು, ಆಕೆಗೆ ಸುಗಂಧಿನಿ ಅನ್ನುವಂಥದ್ದು ವಿಶೇಷ ಪಟ್ಟ ಕೊಟ್ಟು, ನೋಡಿ ಯೋಗ ಇಂಥ ಒಂದು ಅದ್ಭುತ ಅಂತ ತಗೊಂಡು ಅಲ್ಲೇ ಗಂಧರ್ವ ವಿವಾಹ ಆಗಿ, ಆ ಒಂದು ವಿಶೇಷ ಪುಣ್ಯದಿಂದ ಇವತ್ತಿನ ದಿನ ವ್ಯಾಸರು ಹುಟ್ಟುತ್ತಾರೆ. ಒಂದು ಗಂಡು ಮಗ ಹುಟ್ಟುತ್ತಾರೆ, ಅವ್ರಿಗೆ ವ್ಯಾಸರು ಅಂತ ಹೆಸರು ಇಡ್ತಾರೆ. ಆ ವ್ಯಾಸರದ್ದು ಹೆಂಗಪ್ಪ ಅಂತ ಕೇಳಿದ್ರೆ, ಜಗತ್ತಿನೊಳಗ ವ್ಯಾಸವು ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ವ್ಯಾಸರು ಏಂಜಿಲ್ಲ ಅಂತ, ವ್ಯಾಸರು ಹೇಳಲಾರ್ದಂಥ ವಿಷಯಗಳಿಲ್ಲ. ವ್ಯಾಸ ಅಂದ್ರೆ ದೊಡ್ಡ ಜೀರೋ ಇರ್ತದೆ. ಯಾಕಂದ್ರೆ ಅವ್ರನ್ನ ಅಕಸ್ಮಾತ್ ಇವತ್ತು ಕೊಂಡಾಡ್ದಿದ್ರ, ಇವತ್ತಿನ ದಿನ ಅಂತ ಮಹಾನ್ ಗುರುಗಳು ಜಗತ್ತಿಗೆ ಹುಟ್ಟಿ ಬಂದಂತ ದಿನ ಅದ. ಮತ್ತವರೆಲ್ಲ ವೇದಗಳನ್ನು ಬರೆದಂಥವ್ರು, ಶಾಸ್ತ್ರಗಳನ್ನು ಬರೆದಂತ, ಎಲ್ಲದಕ್ಕೂ ವ್ಯಾಸರದ ಬಹಳ ಮೂಲ. ಅದನ್ನ ಹಸ್ತಲಿಕ್ಕಿದ್ದ, ಯಾಕೆ ಈ ಒಳಗಿದ್ದನ್ನು ಹೊರಗೆ ತಂದಂಥವ್ರು ವ್ಯಾಸರು. ಹಿಂಗ ಅದಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಇವತ್ತು ಹೆಸರು. ವಿಶೇಷ ಗುರು ಪೂರ್ಣಿಮಾ ಅಂತ. ತಾಯಿ ಋಣನೂ ತೀರ್ಸ್ಲಿಕ್ಕೆ ಆಗಂಗಿಲ್ಲ, ಗುರುವಿನ ಋಣನೂ ತೀರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಋಣಗಳನ್ನು ತೀರ್ಸೋದು ಬಹಳ ಕಠಿಣ ಅದ. ತಾಯಿ ಋಣ, ಭೂಮಿ ಋಣ, ಕೆಲವೊಂದು ಋಣಗಳನ್ನು ತೀರ್ಸೋದು. ಅದ್ರ ಗುರು ಋಣ ಅಂತಿ, ಅವನು ನಿಮ್ಮ ಋಣಗಳನ್ನ ದೂರ ಮಾಡ್ಲಿಕ್ಕೆ ಬಂದಿರ್ತಾನೆ. ಗುಪ್ತವಾಗಿ ನಿನ್ನ ಋಣಗಳನ್ನ ದೂರ ಮಾಡೋವನ ಗುರು ಅಂತ ಹೇಳ್ತಾರೆ. ಕತ್ತಲದಿಂದ ಬೆಳಕಿ ಕರ್ಕೊಂಡವ ಗುರು ಆದ್ರೆ, ನಿನ್ನ ಋಣಗಳನ್ನು ತೀರಿಸುವಂತವನು ಒಬ್ಬ ಗುರು ಇರ್ತಾನೆ. ಯಾಕೆ ನಾವಿಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಪುಣ್ಯದಿಂದ ಏನು ಬಂದಿರೋದಲ್ರಿ, ಪಾಪಗಳು ಇರ್ತಾವ. ಪಾಪ ಪುಣ್ಯ ಕರುಣಿ ಜನ್ಮ ಯಥೋ ಪ್ರಾಣಿ ನರದೇಹ ಹುನಿ ಹಾನಿ ಕೀಲಿ ಅಂತ ಹೇಳ್ತಾರೆ. ಪಾಪ ಮತ್ತು ಪುಣ್ಯ ಎರಡು ಸಮಾನವಾಗಿದ್ದಾಗ ಮನುಷ್ಯನ ಜನ್ಮ ಪ್ರಾಪ್ತಿ ಆಗ್ತದೆ. ಈ ಮನುಷ್ಯನ ಜನ್ಮಕ್ಕೆ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಬರ್ತದ್ರಿ. ಉಳಿದೆಲ್ಲ ಪ್ರಾಣಿಗಳು ಕೇವಲ ಅನುಭವಿಸಿ ಹೋಗ್ತಾವು. ಆದ್ರೆ ಮನುಷ್ಯ ಏನ್ ಮಾಡ್ಬೋದು ಅಂದ್ರ, ನಿಮ್ಮ ಪಾಪ 50 ಪೈಸೆ ಅದ, ಪುಣ್ಯ 50 ಪೈಸೆ ಅದ. ಪುಣ್ಯ 50 ಪೈಸೆ ಖರ್ಚು ಮಾಡಿ 50 ಪೈಸೆ ಪಾಪ ಕಳ್ಕೊಂಡು ಹೋಗುವಂಥದ್ದು. ಇದು ಮನುಷ್ಯನ ಜನ್ಮದ ಒಂದು ಅದ್ಭುತ ಸಮಯ ಇದೆ. ನಮ್ಗೆ ಕಲ್ಪನಾ ಇಲ್ಲ. ನಾವು ಇಲ್ಲಿ ಎದಕ್ ಬಂದೇವಂತ ಗೊತ್ತಿಲ್ಲ, ನಾವು ಏನು ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ. ಕೈ ಒಳಗ ಒಂದ್ ಕಡೆ ಹೇಳ್ತಾರ, ಚಿಂತಾಮಣಿ ಹಾತಿಗೆ ಸಾಪಡಲಾಪಾಯಿ ಮಗ ಚಿಂತಾಡೋಗಿ ಬಿಡಕೋಣ ಅಂತ ಒಂದ್ ಕಡೆ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ಚಿಂತಾಮಣಿ ನಿಮ್ ಕೈ ಒಳಗೆ ಸಿಕ್ಬಿಟ್ಟದಪ್ಪ, ಮತ್ತೆ ಚಿಂತೆ ಮಾಡ್ತೀರಿ? ಚಿಂತಾಮಣಿ ಹಾತಿ ಸಾಪಡಲಾಪಾಯಿ ಮಗ ಚಿಂತಾಡೋಗಿ ಬಿಡಕೋಣ. ಮತ್ತು ಚಿಂತೆಯೊಳಗೆ ಮುಳುಗ್ಲಿಕ್ಕತ್ತಿರಲು ಯಾಕಂದ್ರೆ ನಮಗ ವಿಶ್ವಾಸ ಇಲ್ಲ, ಗುರುಗಳ ಮೇಲೆ ವಿಶ್ವಾಸ ಇಲ್ಲ.
ಗುರು ಅನ್ನುವಂಥದ್ದು ಏನಾಗ್ಬಿಟ್ಟದಪ್ಪ ಅಂದ್ರ ಏನೋ ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡ್ಕೊಂಡು ಬರ್ತೇವಿ, ಅದು ಇಚ್ಛಾ ಪೂರ್ತಿ ಆಗಿಬಿಟ್ರೆ ನಮ್ ಗುರುಗಳವ್ರು. ಗುರುಗಳು ಅಂದ್ರೆ ಹೆಂಗಪ್ಪ ಇಚ್ಛಾ ಪೂರ್ತಿ ಮಾಡುವಂತವ್ರು, ಒಂಥರ ATM ಮಷಿನ್ ಇದ್ದಂಗೆ. ನಿಮ್ ಇಚ್ಛೆಗಳನ್ನು ಪೂರ್ತಿ ಮಾಡ್ಬೇಕು. ಮದ್ವಿ ಮಾಡೋ ಗುರು ಆದ್ರೆ ಮತ್ತೆ ಪಾಪ ಅವ್ರು ನಡುವಂತರ ಇರ್ತಾರಲ್ರಿ, ಯಾರು ಮದ್ವಿ ಮಾಡೋರು ಏನ್ ಮಾಡ್ಬೇಕು, ಏನಂತಾರೆ ಅವ್ರಿಗೆ ಬ್ರೋಕರ್ಗಳು ಪಾಪ ಕೆಲಸ. ಮತ್ ಗುರುಗಳ ಮದ್ವಿ ಮಾಡ್ಬಿಟ್ರ ಇಲ್ಲಿಂದ ಮುಕ್ತ ಆಗುವಂತ ವಿಚಾರಗಳನ್ನ ಗುರುನಾಥ್ ಹೇಳ್ತಾನೆ ಬಿಟ್ರೆ ಇಲ್ಲಿಂದ ಒಳಗ್ ಗಂಟಾಗಿ ಸಿಕ್ಕಿಸುವಂತ ಕೆಲಸ ಗುರುನಾಥನ್ ಇರುವುದು, ಅದು ಕಲ್ಪನಾ ಇಲ್ಲ. ಹೋಗ್ಲಿ, ನಿಮಗ ಒಂದ್ ಕಡೆ ಕಬೀರದಾಸರು ಒಬ್ಬ ಕಬೀರದಾಸರ ಹತ್ರಕ್ಕೆ ಬಂದ. ಬಹಳ ಕಬೀರದಾಸರು ಹೆಂಗಿದ್ರಪ್ಪ ಅಂತಂದ್ರ ಬಹಳ ಅದ್ಭುತ ವ್ಯಕ್ತಿಗಳು. ನಿತ್ಯ ರಾಮ ಲಕ್ಷ್ಮಣರು ಅವ್ರ ಮನಿ ಕಾಯ್ತಿದ್ರು. ಒಂದಿನ ಒಬ್ಬ ಕಳ್ಳರು ಬರ್ತಾರ. ಆ ಕಳ್ಳರು ಎಷ್ಟು ದಿನ ಆಗಿತ್ತು ಮನ್ಸ ಆಗ್ಲಿಕ್ಕತ್ತಿದ್ರು ಅಂದ್ರೆ 1 ತಿಂಗಳಾಗಿತ್ತು. ಯಾಕೆ ರಾಜ ಮಹಾರಾಜರಲ್ಲೂ ಕಬೀರದಾಸನ ಆಶ್ರಮಕ್ಕೆ ಬರ್ತಾರ, ಸಾಕಷ್ಟು ವಜ್ರ ವೈಡೂರ್ಯಗಳನ್ನು ಕೊಟ್ಟಿರ್ತಾರ, ಹಣ ಇರ್ತಾರ, ಅದನ್ನ ಹೆಂಗಾರ ಮಾಡಿ ತುಡುಗು ಮಾಡ್ಬೇಕಂತ ತಿಳ್ಕೊಂಡು ಅವ್ರೇನು ಒಳ್ಳೆ ಟ್ರೆಸರಿಗಳಿಗೆ ಹಾಕಿಟ್ಟಿದ್ದಿಲ್ಲ, ಅಲ್ಲೇ ಇರ್ತಿದ್ವು, ಗುಡಿಸ್ಲಾಗ ಬಿದ್ದಿದ್ವು. ತುಡುಗು ಮಾಡ್ಬೇಕಂತ ತಿಳ್ಕೊಂಡು ಬಹಳ ಪ್ರಯತ್ನ ಪಟ್ರು. ಆದ್ರ ಏನಾಗ್ಬಿಡ್ತಂದ್ರೆ ಒಂದಿನ ದಾರಿ ಒಳಗ ಈ ಕಳ್ಳರ ಹಾಲ್ಚಾಲ ನೋಡಿ ಅವ್ರನ್ನ ಹಿಡ್ಕೊಂಡು ಹೋದ್ರು. ರಾಜನ ಹತ್ರಕ್ಕೆ ಹೋಯ್ದ್ರು. ರಾಜ ಕಳ್ತನ ಮಾಡ್ಲಿಕ್ಕೆ ಬಂದಿದ್ರಿ ನೀವು? ಹೌದ್ರಿ. ಎಲ್ಲಿ ಬಂದಿದ್ರಿ? ಕಬೀರದಾಸರ ಆಶ್ರಮಕ್ಕೆ ಬಂದಿದ್ದೀವ್ರಿ. ಎದಕ್ ಬಂದಿದ್ವು? ಕಳ್ತನ ಮಾಡ್ಲಿಕ್ಕೆ ಬಂದಿದ್ವಿ. ಆದ್ರೆ ಏನ್ರಿ ಅವ್ರು ಒಂದಿಬ್ರು ಇದ್ದಾರ, ಅವ್ರ ಸೈನಿಕರು. ಚೇ ನಾವು 1 ತಿಂಗಳಾತ್ರಿ ಕಣ್ಣು ತಪ್ಪಿಸಿ ಬಿಡಂಗಿ ಅಲ್ಲ, ಗಟ್ಟಿ ಹಿಡಿದು ಬಿಡ್ತಾರ. ನಮ್ಮ ಹೆಂಗೋ ಮಾಡಿ ತಪ್ಸ್ಕೊಂಡ್ ಬಂದ್ವಿ. ತಪ್ಸ್ಕೊಂಡು ಹೋಗಿ ಹೊಂಟಿದ್ರಿ. ಹೋಗುದ್ರೊಳಗೆ ಏನಾಗ್ಬಿಡುತ್ತಂದ್ರ ಈ ರಾಜಭಟ್ರ ಕೈ ಸಿಕ್ಕ ಕಳ್ಳರನ್ನು ಸಂಶಯದ ಮೇಲೆ ಅವ್ರನ್ನ ಒಳಗೆ ಒಯ್ದಿದ್ರು. ಮತ್ ಏನ್ ತುಡುಗು ಮಾಡ್ಲಿಕ್ಕೆ ಆಗವಲ್ತ್ರಿ ನಮಗ. ಅದಕ್ಕೆ ತಲೆ ಕೆಟ್ಟ ಬಿಟ್ಟದ. ಹೆಂಗಿರ್ ಮಾಡಿ ತುಡುಗು ಮಾಡ್ಬೇಕಂದ್ರೆ ತುಡುಗು ಮಾಡ್ಲಿಕ್ಕೆ ಆಗಿಲ್ಲ. ಕಡೆ ಕಬೀರದಾಸರನ್ನ ಕರೆಸಿದ್ರು. ನಿಮ್ಮ ಮನ್ಯಾಗ ಏನೋ ತುಡುಗಾಗ್ಯದ? ಏನೂ ಆಗಿಲ್ರಿ. ಮತ್ ಇಬ್ರು ಇದ್ದಾರಂತಲ್ಲ, ಅವಂಗ ರಾಜಾಗ ಚಿಂತೆ ಇರ್ತದೆ. ಆ ಇಬ್ರು ಯಾರೋ ಇಬ್ರು ಸೈನಿಕರು ಇದ್ದಾರಂತ. ರಾತ್ರಿ ಹಗಲು ಕಾಯ್ತಾರಂದ್ರ ಅವ್ರು ಎಂತ ನಿಷ್ಠ ಇರ್ಬೇಕು, ಅವ್ರು ನಮ್ಮಲ್ಲಿ ಇರ್ಬೇಕಂತ ಅವನ್ ದಿವ್ಸ. ಅದಕ್ಕೆ ಅವ್ರು ಇಬ್ರು ಇದ್ದಾರಂತಲ್ಪ, ಅವ್ರನ್ನ ಸ್ವಲ್ಪ ನಮಗ ಯಾರು ಭೇಟಿ ಮಾಡಿಸಂದ್ರು. ನಮ್ಮಲ್ಲಿ ಯಾರು ಸೇವಕರೇ ಇಲ್ರಿ ನಾವು, ಇನ್ನು ಕಾಯೋರ್ಪ ಅವ್ರು ಯಾರು ಇಲ್ಲ. ನನಗೆ ಹೊರಗಿದ್ದ ರಾಮ ಲಕ್ಷ್ಮಣ ಬಿಟ್ರಿ ಯಾರಿಲ್ಲ. ಅವಾಗ ಅನ್ಕೊಂಡ, ಹಂಗಾರೆ ಕಾಯವ ಯಾರಂದ್ರೆ ರಾಮ ಲಕ್ಷ್ಮಣರು ಅಂತ. ನಮ್ಮನೇನು ಹಂಗ ಕಾಯ್ತಿರ್ತಾರ್ರಿ, ನಿಮ್ ಜೋಡಿನ ಹಂಗ ಕಾಯ್ತಿರ್ತಾರ. ನಮ್ಗದ ಕಲ್ಪನಾ ಇಲ್ಲ. ನಿಮ್ಗೆ ಎಂತೆಂತ ಅನಾಹುತಗಳು ಆಗ್ತಿರ್ತಾವು, ನಮ್ಮ ಕರ್ಮಗಳಿಂದ ದೂರ ಮಾಡ್ತಿರ್ತಾರ. ಇದೆಲ್ಲ ಎದರಿಂದ ಸಾಧ್ಯದ ಅಂತ ಕೇಳಿದ್ರೆ ನಾಮಸ್ಮರಣೆ ಬಲದಿಂದ. ಗುರು ಕೊಟ್ಟಂತ ಮಂತ್ರದ ಹೊಸಲನ್ನು ಹೇಳಿದ್ದೆ. ನಾಮ ಕೊಟ್ಟದ ಚಿದಂಬರನ್ರಿಪ್ಪ, ದಿನಕ್ಕೆ 2 ಮಾಲಿ ಜಪ ಮಾಡ್ರಿಪ್ಪ, ಮುಂಚೆನೆ 2 ಮಾಲಿ, ಸಂಜೀವಿ 2 ಮಾಲಿ ಅಂತ ಹೇಳಿದ್ದೆ. ಲಕ್ಷದೇನು? ಯಾರಿಗೆ ಲಕ್ಷದಪ್ಪ? ಲಕ್ಷದೇನು? ಪರಶುರಾಮ 2 ಮಾಲಿ, ಮುಂಜಾನೆ 2 ಮಾಲಿ ಜಪ, ರಾತ್ರಿ ಮಲ್ಗುಂಗ. ಹೋಗ್ಲಿ ಮತ್ರಿ ಜಾಸ್ತಿ ಮಾಡಂಗಿಲ್ರಿ. ಮತ್ತ ಸಮಯ ಇದ್ರು ಜಾಸ್ತಿ. ಗುರುಗಳು ಎಷ್ಟು ಹೇಳಾರು? 2 ಅಷ್ಟೇ ಮಾಡೋದು. ಹೆಚ್ಚಿಗೆ ಬಕ್ರಿ ಜಾಸ್ತಿ ತಿರುಮಾರದ್ರಿ. ಊಟ ಎಷ್ಟು ಮಾಡ್ಬೇಕಂತ ಕೇಳಿದ್ರ ಅಷ್ಟ 4 ತುತ್ತು ಊಟ ಮಾಡೋ 4 ತುತ್ತು ಊಟ ಮಾಡ್ತಾರೇನ? ಅಕಸ್ಮಾತ್ ರುಚಿ ಇತ್ತು ಇನ್ನೊಂದ್ 2 ಬಕ್ರಿ ತಿಂತಿರಲ್ಲ. ಹಂಗ ರುಚಿ ಹತ್ತಬೇಕದ. 2 ಮಾಲಿ ಅಂದ್ರೆ ಬರೀ ಅದಕ್ಕ ಅಂಟ್ಕೊಂಡು ಕೂಡಬಾರ್ದ. ಗುರುಗಳು ಇದು ಮಾತ್ರ ಗುರುಗಳು ಹೇಳ್ದಂಗೆ ಕೇಳುದ್ರಿ, ಉಳ್ಳದ್ ಮಾತ್ರ ಕೇಳಂಗ. 2 ಅಂದ್ರೆ 2 ಮಾಡೋದು, 5 ಮಾಡ್ರಿ, 10 ಮಾಡ್ರಿ. ಯಾಕಂದ್ರೆ ನಮಗಲ್ಲಿ ಅದ್ರೊಳಗ ನಿಷ್ಠ ಬರ್ಬೇಕಾಗಿದೆ. ನಿಷ್ಠ ಇಲ್ಲ ನಮ್ಗೆ, ಅದೊಂದು ಪ್ರಾಬ್ಲಮ್. ಚಿಂತೆ ಇರ್ತದ. ಜಪ ಮಾಡ್ರು. ಜಪದಿಂದ ಎಲ್ಲ ಹೇಳಿದ್ರು. ಚಿಂತಾಮಣಿ ನಿಮ್ ಕೈ ಒಳಗೆ ಸಿಕ್ಕಂತ ನಾಮಸ್ಮರಣೆ ಅದು ಅಧಿಕೃತವಾಗಿ ನಿಮಗ್ ಬಂದದ. ಜಪ ಮಾಡಿ ನಾವು ಉದ್ಧಾರ ಆಗ್ಲಿಕ್ಕೆ ಯಾಕೆ ಆಗೋದು? ನಾವು ಕುತ್ಕೊಂಡು ಜಪ ಮಾಡಕ್ ಮನಸ್ಸ ಬರುವಂತಾಗ್ಯದ. ಕಟ್ಟಿ ಮೇಲೆ ಕುತ್ಕೊಂಡು ಎಲ್ಲಡಿಕೆ ಹಾಕೋತ ಕಟ್ಟಿ ಮೇಲೆ ಕೂಡ್ತೀವಿ, ಮೊಬೈಲ್ ನೋಡ್ಕೊತ ಮಕ್ಕೋತೀವಿ. ಚಿದಂಬರ ಜಪ ಮಾಡ್ಲಿಕ್ಕೆ ಮನಸ್ಸಾಗೋದು, ಜಪ ಮಾಡ್ಲಿಕ್ಕೆ ಆಗೋದು. ಯಾಕಂದ್ರೆ ಜಪದ ಮಹತ್ವ ನಮಗ್ ಗೊತ್ತಿಲ್ಲ. ಒಂದು ಸಂಕಲ್ಪ ಇರಲಿ. ಯಾಕಂದ್ರ ಇದು ಕರೆ ಹೇಳ್ಬೇಕಂದ್ರ, ಈ ಸಾಲಿಗೆ ಎಷ್ಟು ಸಲ ಬಂದ್ರಿ, ಎಷ್ಟು ನಪಾಸ್ ಆಗಿದ್ರಿ, ಇದು ಏನದು ಗೈರು ಹಾಜರಿ ಅಂತಾರಲ್ಲ. ಎಷ್ಟು ಸಲ ಅಬ್ಸೆಂಟ್ ಆಗಿರಿ, ಎಷ್ಟು ಪ್ರೆಸೆಂಟ್ ಆಗಿರಿ, ಎಷ್ಟು ಸಲ ಮಠಕ್ಕೆ ಬಂದ್ರಿ,
ಸಲ ನೀವು ಅಕಸ್ಮಾತ್ ಹೋಮ್ವರ್ಕ್ ಕೊಟ್ಟಿದ್ದು ಹೋಮ್ವರ್ಕ್ ಮಾಡಿಲ್ಲ, ಅವೆಲ್ಲ ಏನ್ ಲೆಕ್ಕ ಬರುದಿಲ್ರಿ. ಅವಾಗ ಬೈತಾರ, ಬಡಿಸ್ಕೊಳ್ಳೋದು ಅವಾಗ ಮುಗಿತ್ರಿ. ಖರೆ ಯಾವಾಗ ನಿಮ್ದು ಎಕ್ಸಾಮ್ ಬಂದ್ ಪರೀಕ್ಷೆ ಪಾಸ್ ಆಗಿ ಬರ್ತದಲ್ಲ, ಪಾಸ್ ಆಗ್ತಿರಲಿಲ್ಲ, ಎಕ್ಸಾಮ್ ಪಾಸ್ ಆಗ್ತಿರಲಿಲ್ಲ, ಅವಾಗ ನಿಜವಾದ ಗುರುಗಳಿಗೆ ಬಹಳ ಖುಷಿ ಆಗುದು. ಯಾವಾಗ ಹೇಳು, ನನ್ನ ಶಿಷ್ಯರೇ ಅವ ನೋಡ್ರಿ 100% ಆಗ್ಯದ, 98 ಮಾಡ್ಯಾನ. ಯಾವಾಗ ಗುರುಗಳಿಗೆ ಹೆಂಗ್ ಆಗ್ತದ ಅಂತ ಕೇಳಿದ್ರೆ ಅವಾಗ. ನೀವ್ 2 ಸಲ ಬಂದ್ 2 ಸಲ ಓಡಾಡಿದ್ರಿ, ಎಷ್ಟು ಚಲೋ ಚಲೋ ಮಾಲಿ ತಂದ್ರಿ, ಎಷ್ಟು ನೀವು ರೊಕ್ಕ ಖರ್ಚು ಮಾಡಿದ್ರಿ. ಇದರಿಂದ ಅವನು ಸೇವಾ ಮಾಡ್ಬೇಕು. ಸೇವಾ ಅಂದ್ರೆ ಹೋಗ್ಲಿ, ಸೇವಾ ಏನದು ಗುರುಗಳು ಹೇಳಿದ್ರೆ ಮಾಡುದ್ರಿ. ಕಸ ಯಾರು ಹೊಡಬೇಕು, ಕಸ ಬಿದ್ದನ್ನು ಹೊಡ್ರಿ. ಗುರುಗಳು ನನಗೆ ಹೇಳಿಲ್ಲ, ನಿನಗೆ ಹೇಳ್ಯಾರ, ನೀ ಮಾಡೋದು. ಯಾರಿಗೆ ಹೇಳ್ತಾರ ಅವ್ರಷ್ಟ ಮಾಡುದು. ಹಂಗ ಇಟ್ಕೋಬಾರ್ದು. ಹೇಳದೇ ಇದ್ರು ಮಾಡ್ಬೋದಲ್ಲ, ಕಾಲಾಗಿನ ಕಲ್ಲು ತೆಗಿಬಹುದಲ್ಲ, ಸೆಗಣಿ ಬಿದ್ದಿರ್ತ ಸೆಗಣಿ ತೆಗಿರೋ, ಮಾರುತಿ ತೆಗಿತಾನ. ಯಾಕಪ್ಪ ಹಂಗ ತೆಗಿದ್ರೆ ಏನ್ ಗಂಟು ಹೋಗ್ತತಿ? ಇದು ನಂದನ್ನು ಭಾವ ಇಲ್ಲ. ನಮ್ಗೆ ಏನಾಗ್ಬಿಟ್ಟದಪ್ಪ ಅಂದ್ರೆ ನನ್ನನ್ನು ಭಾವ ಇಲ್ಲ. ಇದು ನಂದು, ನನ್ನ ಮಠ. ಎಲ್ಲರಿಗೂ ನಾ ಹೇಳಿಕತ್ತಿದ, ಒಬ್ಬೊಬ್ಬರಿಗೆ ವಿಶೇಷ ಹೇಳಿಕತ್ತಿಲ್ಲ, ಎಲ್ಲರಿಗೂ ಹೇಳಿಕತ್ತೆ, ಎಲ್ಲರಿಗೂ ಹೇಳಿಕತ್ತೆ. ಹಂಗ ನಿಮ್ಮ ಒಂದು ಪರೀಕ್ಷೆ ಕಾಲ ಬರ್ತದ. ಆ ಪರೀಕ್ಷೆದೊಳಗೆ ಹೆಂಗ್ ಪಾಸ್ ಆದ್ರಿ, ಎಕ್ಸಾಮ್ ಹೆಂಗ್ ಪಾಸ್ ಆದ್ರಿ ಅನ್ನೋದು ಬಹಳ ಮುಖ್ಯ. ಅದು ಎಕ್ಸಾಮ್ ಯಾವಾಗ ಬರ್ತದಪ್ಪ ಅಂದ್ರ ಆ ಕೊನೆಯ ಸಮಯ ಬರ್ತಲ್ಲ, ವಯಸ್ಸಾಗಿ ಹಲ್ಲು ಬಿದ್ದು ಬೆನ್ನು ಬಾಗಿ ಆ ಒಂದು ಸಮಯ ಬರ್ತದ. ಅವಾಗೂ ನಿಮ್ಮ ಹೃದಯದಾಗ ಏನಾದ್ರು ಚಿದಂಬರ ಅಂತಿದ್ರೆ ನಿಮ್ ಜನ್ಮ ಬಂದಿದ್ದು ಸಾರ್ಥಕ ಆಗ್ತದೆ. ಉಳಿದಿದ್ದೆ ಆಮೇಲೆ ನೀವು ಉಳಿದಿದ್ದು ಏನೂ ಭಾವ ಇಟ್ಕೋಬಾರ್ದು, ಸುಮ್ಮನೆ ನಾಮಸ್ಮರಣೆ ಆ ಭಾವ ಇಟ್ಕೊಳ್ರಿ. ಯಾಕಂದ್ರೆ ನೀವು ಏನಾದ್ರೂ ಕೊಡದಿದ್ರ ಇದೇನು ಮಾಡ್ಲಿಕ್ಕತ್ತಿರಲ್ಲ, ಇದು ನಂಗೆ ಸಮಾಧಾನ ತಂದಿಲ್ಲ, ನೀವು ಎಷ್ಟು ಏನು ಇಷ್ಟೆಲ್ಲ ಮಾಡ್ಲಿಕ್ಕತ್ತಿರಲ್ಲ, ಯಾಕೆ ತಂದಿಲ್ಲ ಅಂತ ಕೇಳಿದ್ರ ಇವತ್ತಿನ ಒಂದೇ ದಿನಕ್ಕೆ ಸೀಮಿತ ಆಗ್ಯದ. ಇವತ್ತು ದಿನ ನಿಮ್ ಮಕ ನೋಡಿ ಸಂತೋಷ ಆಗ್ತದೆ, ಇಲ್ಲ ಅಂದವ್ರು ಯಾರು? ಉಳಿದಿದ್ 355 ದಿನ ಏನ್ ಮಾಡ್ತೀರಪ್ಪ? ಯಾಕೆ ಚಿದಂಬರ ಜಪ ಕಡೆ ಯಾಕೆ ಲಕ್ಷ್ಯ ಕೊಡ್ಬೇಕು? ಯಾಕೆ ಎಲ್ಲರೂ ಕುಂಕುಮ ಹಚ್ಚಿ ಭಜನಿಗೆ ಬಾ ಅಂತ ಹೇಳ್ಬೇಕು? ಹಂಗೆಲ್ಲ ಮಾಡ್ಕೋಬೇಡ. ಮುಂದಿನ ಸಲಕ್ಕ ಈ ಕಾರ್ಯಕ್ರಮ ಖುಷಿಲಿ ಮಾಡ್ಬೇಕಾಗ್ತದೆ. ಎಷ್ಟು ಖುಷಿ ಇರ್ಬೇಕಂದ್ರ ನನಗೂ ಆನಂದ ಅನಿಸ್ಬೇಕು. ನನ್ನ ಕಡೆ ಆನಂದ ಅನಿಸ್ವಲ್ತು. ಯಾಕೆ ಅನಿಸ್ವಲ್ತು ಅಂತ ಕೇಳಿದ್ರ ಯಾರು ಒಬ್ರು ನಿಷ್ಠಾದಿಂದ ಮಾಡವಲ್ರಿ. ಬೈತಾರಂತ ಮಾಡೋದು ಬೇರೆ ರೀ, ಬೈತಾರಂತ ಮಾಡ್ಲಿಕ್ಕೆ ನಾವೆಲ್ಲ. ಗುರುಗಳು ಏನೋ ಅನ್ಕೋತಾರಂತ ಮಾಡ್ರು, ನಿಮ್ ಕಲ್ಯಾಣ ಆಗ್ಬೇಕಂತ ಮಾಡ್ರು, ನಿಮ್ ಉದ್ಧಾರಕ್ಕಾಗಿ ಮಾಡ್ರು. ಖಂಡಿತ ಇದ್ರೆ ನಿಮ್ದು ಕಲ್ಯಾಣದ. ಮತ್ತೆ ಬರೀ ನೀವು ಸುಮ್ಮನೆ ಹೇಳ್ತಾರ ಅಂತ ಮಾಡಿದ್ರ ಅದು ಎದರಿಂದ ಏನು ಫಲ ಇಲ್ಲ. ನಿಮ್ಮೊಳಗ ಅಂತರ ಅನ್ನೋದು ಒಳಗ ಇವತ್ತು ಜಪ ಮಾಡೋ ಮುಂದೆ, ಇವತ್ತು ಹೋಮ ಮಾಡಿದ್ದೆಲ್ಲ ಇದೆ ಸುತ್ತ. ಎದಕ್ ಮಾಡಿದೀಪ ಅಂತ ಕೇಳಿದ್ರೆ ನಿಮ್ಮೊಳಗ ಜಪ ಮಾಡುವಂತ ಒಂದು ಸದ್ಬುದ್ಧಿ ಬರಲಿ ಅಂತ ತಿಳ್ಕೊಂಡ್ರೆ ಇವತ್ತು ವಿಶೇಷ ಸಂಕಲ್ಪ ಏನಂತ ಕೇಳಿದ್ರು. ಅವರು ನನ್ನ ಕೇಳಿದ್ಕೊಳ್ಳಿ, ಸಂಕಲ್ಪ ಏನ್ರ ಹೇಳ್ರಿ ಅಂದ್ರು. ಏನು ಸಂಕಲ್ಪ ಮಾಡ ಮಾರಾಯ, ಅವ್ರು ಅಂತಃಕರಣ ಪೂರ್ವಕ ಚಿದಂಬರ ಅನ್ನುವಂತ ಬುದ್ಧಿ ಕೊಡ್ಕೋ ಚಿದಂಬರ ಅಂತ ಕೇಳಂತ ಹೇಳಿ, ಬೇರೆ ಏನಿಲ್ಲ. ಯಾರಿಗೆ ಕೇಳಿದ ಬುದ್ಧಿ? ನಿಮ್ಗೆಲ್ಲರಿಗೂ ಚಿದಂಬರ ಅನ್ನುವಂತ ಬುದ್ಧಿ ಕೊಡ್ಲಿ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ಚಿದಂಬರ ಅನ್ನೋದ್ರಿಂದ ನಿಮ್ ಕಲ್ಯಾಣ ಆಗ್ತದೆ, ಜಪ ಮಾಡೋದ್ರಿಂದ ನಿಮ್ ಕಲ್ಯಾಣ ಅದ. ಅದಕ್ಕೆ ಎಷ್ಟು ಒತ್ತು ಹೇಳಿದ್ರು ಕಡಿಮೆ ಅದ. ಇವತ್ತಿನ ದಿನ ಒಂದು ಅದ್ಭುತ ದಿನ ಅದ. ಒಂದು ಕಡೆ ಸಮಾಧಾನ ಅದ. ಏನಪ್ಪಾ, ಇವತ್ತೊಂದು ನೆಲ ಕೂಡಿದ್ರಲ್ಲಪ್ಪ, ಹೋಗಿ ಹಂಗ ಒಂದು ಸೋಮವಾರ ನಂತರ ಕೂಡ್ರಪ್ಪ. ಅಮಾಸಿಗೆ ಬಾ ಅಂತ ಬಡ್ಕೋಬೇಕು. ಅಮಾಸಿ ದಿನ ಒಬ್ಬೊಬ್ರು ಅಮಾಸಿ ಸತ್ಸಂಗ ನಡೀತಂತ ಗೊತ್ತದಲ್ಲ, ಗೊತ್ತಾಗಿದಲ್ರಿ? 17 ವಾರ ನೀವು ಎಷ್ಟು ಮಂದಿ ಬರ್ತೀರಿ? ಮತ್ತೆ ಹೇಳ್ಬೇಕು ಎಲ್ಲರಿಗೂ. ಈ ಸಲ ಅಮಾಸಿಗೆ ಎಲ್ಲಂತ ತಿಳ್ಕೊಂಡಿದ್ದೀರಿ? ನಾ ಗುರುಗಳ ನನ್ಗೆ ಹೇಳೇ ಇಲ್ಲ. ಹೇಳುದು ಇಟ್ಕೋಬಾರ್ದು. ಕಾರ್ಯಕ್ರಮ ನಿಮ್ಮದ ಇರ್ತದೆ, ಬರ್ಬೇಕು, ನಿರಂತರ ಬರ್ಬೇಕು. ನಮ್ ಕಳಕಳಿ ಏನಪ್ಪಾ ಅಂತ ಕೇಳಿದ್ರ ಬಾಳ ಕತಿ ಹೇಳುದ್ರಾಗ ಏನ್ ಅರ್ಥ ಇಲ್ರಿ. ನೀವ್ ಏನ್ ನಡ್ಕೊಳಿಕತ್ತೀರಿ? ನೀವು ನಿಜವಾಗಿ ಇವತ್ತು ಗುರುಗಳ ಮತ್ ಇನ್ನೊಂದು ಗೊತ್ತಿರಲಿ, ಒಂದು ಸತ್ಯ ಘಟನೆ. ಗುರುಗಳ ಹತ್ರಕ್ಕೆ ಒಂದು 4 ಮಂದಿ ಇದ್ದರು. ಗೋಂದಾವಲಿ ಮಹಾರಾಜರ ಹತ್ರಕ್ಕೆ ಬಂದ್ರು. ಅವರು ಹೆಂಗಂತಂದ್ರ ಗೋಂದಾವಲಿ ಮಹಾರಾಜರಲ್ಲ, ಅಲ್ಲೇ ಇದ್ರಾಗಿದ್ರು, ಮುದುಗರ್ಗ ಆಗಿದ್ರು. ಗುರುಗಳ ಹತ್ರಕ್ಕೆ ಬಂದ್ರು. ತಮ್ಮ, ನಾ ಹೇಳಿದ್ದೆಲ್ಲ ನಿಮಗ ಅಂತಃಕರಣದೊಳಗ ಹೋಗದನಪ್ಪ. 3 ಮಂದಿ ಅಂದ್ರು, ಗುರುಗಳ ನೀವು ಹೇಳಿಕತ್ತೀರಿ, ನಾವು ಕೇಳಿ 12 ವರ್ಷ ಆಯ್ತು,
ಖರೆ ನೀವು ಹೇಳಿದಂಗ ಒಂದು ಪೈಸಾನು ನಡೆಸ್ಲಿಕ್ಕೆ ಆಗೋಲ್ತು ಗುರುಗಳ ನಮಗ. ಅಪ್ಪ ಅಂತಃಕರಣಪೂರ್ವಕ ಮಾಡ್ರಿ ಸರಿ ಆಗ್ತದ, ಸರಿ ಆಗ್ತದ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿಪ್ಪ, ಮಾಡ್ರಿ ಅಂತ ಹೇಳಿದ್ರು. ಒಬ್ಬ ಇದ್ದ, ಗುರುಗಳ ನೀವೇನು ಅವತ್ತು ಹೇಳಿರ್ಲ ಅದನ್ನ ಒಟ್ಟರೆ ಒಂದಿಷ್ಟು ಬಿಟ್ಟಿಲ್ರ ಮತ್ ನಡ್ಸೋಬಿಟ್ಟೇನೆ ನಾನು. ಗುರು ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತ ಗುರುಗಳ ಸಿಟ್ಟು ಬಂತು. ನಾಯಿ ಬಗಳಿದಂಗ್ ಬಳಿಕ್ ಹೋಗ್ಬೇಡ, ಗಪ್ಪ ಬಿದ್ದಿರು, ಗಪ್ಪ ಬಿದ್ದಿರ ಮಗನ, ನಾಯಿ ಬಿದ್ದಂಗೆ ಬಿದ್ದಿರು. ಒದರ್ಲಿ ನನ್ನ ಮುಂದೆ ಒದರ್ಲಿಕ್ಕತ್ತಿಲ್ಲ, ನಾಯ ಕೊಡ್ತೀನಿ ಮಗನ ಮುಂದೆ ಜನ್ಮ. ನಾಯಿ ಅವಾಗ ಸಿಟ್ಟು ಬಂತು. ಹೋಗಲ್ಲ ಗುರುಗಳು ಇವತ್ತು ಗುರು ಪೂರ್ಣಿಮಾ ರೀ, ಗುರುಗಳು ಇವ್ ಸಿಟ್ಟು ಹೇಳ್ತಿರಲ್ಲ ಯಾಕ್ರಿ ಅಲ್ಲಿ ನೋಡ, ಸುಳ್ಳು ಮಾಡ್ತೇನೆ ಅಂತ ಹೇಳ್ತಾನೆ. ಸುಳ್ಳು ಮಾಡ್ಲಿಕ್ಕೆ ಇಲ್ಲಿ ಮಾಡ್ಯಾನವ, ಮಾಡಿಲ್ಲವ. ಖರೆ ನೀವೇನ್ ಅಂತ ಖರೆ ನೀವು ಮಾಡ್ಲಿಕ್ಕತ್ತೀರಿ, ಮಾಡಿಲ್ಲ ಅಂತ ಹೇಳ್ಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಚಂದ. ಅವ್ ಒಂದು ಸ್ವಲ್ಪ ಮಾಡೇ ಇಲ್ಲ, ಮಾಡಿನಂತ ಹೇಳಿಕತ್ತಾನ, ತಪ್ಪದಿಲ್ಲ. ಗುರುಗಳಿಗೆ ಗೊತ್ತಾಗಿಲ್ಲ. ಕಡಿಕ್ ಏನಾತಂತ ಕೇಳಿದ್ರೆ ಹಿಂದಿನ ಅವ್ರು ಹೇಳಿದ್ರು, ನೋಡ್ತಮ್ಮ ಮತ್ತು ಗುರುಗಳ ಕರುಣ ತಪ್ಪಾದ ನಮಸ್ಕಾರ ಮಾಡಿದ. ಗುರುಗಳ ಹೋದರಿ ಬದಲಿದೆ ಕ್ಷಮಾ ಮಾಡ್ರಿ ಅಂದಾಗ ಕರುಣಾಮಯಿ ಇದ್ರು. ಆತ ವಾಣಿಗೆ ಹೋಗ್ಬಿಟ್ಟದ, ನಾ ಮಾತಾಡಿಲ್ಲ ಆಗಿಬಿಟ್ಟದ, ಆದ್ರೆ ಮುಂದಿನ ಜನ್ಮ ನೀ ನಾಯಿ ಹುಟ್ಟಿರ್ತಿ, ಅವಾಗ ನಾನೇ ಮತ್ತೆ ಬರ್ತೇನೆ ಅವತಾರ ತಗೊಂಡು. ಮುದುಗಲ್ ಪ್ರಭುಗಳು ಅಂತ ಹೇಳಿ ಒಬ್ರು ಅವತಾರ ಮಾಡ್ತಾರೆ. ಮುದುಗಲ್ ಪ್ರಭುಗಳಿದ್ರು, ಅವ್ರು ಅವತಾರ ಮಾಡ್ತಾರ. ಅವರು ಇಂಥ ಊರಿಗೆ ಬಂದಿರ್ತಾರ, ಅಲ್ಲಿ ನೀ ಬಂದಿರ್ತಿ, ನನ್ನ ನೆರಳು ನೀನು ಬೀಳುತ್ತದ, ಅವಾಗ ನೀವು ಉದ್ಧಾರ ಆಗ್ತಿ ಅಂತ ಹೇಳ್ತೀರಿ. ಆ ನೆರಳು ಅವ್ರ ಪಾದದ ಬುಡಕ್ ಬಂದು ಕುತ್ಕೊಂಡಿತ್ತು ಒಂದಿನ ನಾಯಿ, ಅವ್ರ ನೆರಳು ಬಿತ್ತು, ಅದು ಮುಂದೆ ಸತ್ತಂದ್ರೆ ಮುಕ್ತಿ ಪಡೀತು ಅಂತ ಅರ್ಥ. ಹಂಗ ನಾ ಯಾಕೆ ಹೇಳಿಕೊಂಡೇನೆ ಅಂದ್ರೆ ಗುರುಗಳ ಮುಂದೆ ಹುಚ್ಚುಚ್ರಂಗ ಮಾತಾಡೋದು. ಗುರುಗಳು ಅಂತಂದ್ರೆ ಮತ್ತೆ ಈ ಗುರುಗಳಿಗೆ ಬರಬೇಡ್ರಿ, ಇದು ಬರೇ ಇದು ಗೊಂಬಿದೆ. ಗುರುಗಳನ್ನ ಪಾದ ಪೂಜೆ ಮಾಡೋದ್ರಿಂದ ಖುಷಿ ಪಡುವುದಿಲ್ಲ. ಎದ್ರಲ್ಲಿ ಖುಷಿ ಪಡ್ತಾರ್ರಿ? ಗುರುಗಳ ಪಾದ ಪೂಜೆ ಅಲ್ಲ, ಪದ ಪೂಜೆ. ಅವ್ರು ಹೇಳಿದಂಗೆ ನಡ್ಕೊಂಡ್ರೆ ಸಾಕ್ರಿ, ಖುಷಿ ಪಡ್ತಾರೆ. ಪಾದ ಪೂಜೆಗೆ ಖುಷಿ ಪಡುದಿಲ್ಲ ಅಂತ ಸಕ್ರಾಪಟ್ಟಣ ಓದೋದ್ರು ಹೇಳ್ತಿದ್ರಿ ಅವತ್ತು, ಹೌದಲ್ಲ? ಪಾದ ಪೂಜೆಗೆ ಬಹಳ ಖುಷಿ ಪಡಂಗಿಲ್ಲ, ಪದ ಪೂಜೆ ಗುರುಗಳು ಹೇಳಿದಂಗೆ ಮಾಡ್ಬೇಕು. ಮಾಡಿದಂಗೆ ಮಾಡೋದಲ್ಲ, ಗುರುಗಳು ಮಾಡಿದಂಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದ್ರಿ? ಗುರುಗಳು ಹೇಳಿದಷ್ಟರೇ ಮಾಡ್ರಿ, ಮಾರಾಯ. ಹೆಚ್ಚಿಗೆ ಬಿಟ್ಟು ಬಿಡ್ರಿ. ಅಂತಃಕರಣಪೂರ್ವಕವಾಗಿ ಜಪ ಮಾಡ್ರಿ.